ಎಲ್ರಿಗೂ ನಮಸ್ಕಾರ. ಒಂದು ಇಂಪಾರ್ಟೆಂಟ್ ವಿಚಾರ ಇವತ್ತು ನಿಮ್ಮ ಹತ್ರ ಹೇಳ್ತೀನಿ. ಏನು ಅಂದರೆ, ಮುನೇಕೊಳಲ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮುನೇಕೊಳಲ ಅಂದರೆ ನಮ್ಮ ಮಾರ್ತಳ್ಳಿ ಬ್ರಿಡ್ಜ್ ಬರ್ತೈತಿ. ಮಾರ್ತಳ್ಳಿ ಬ್ರಿಡ್ಜ್ ಮೈನ್ ಜಾಗ. ಇಲ್ಲಿ ಎಷ್ಟಂದರೆ 10 ಎಕರೆ ಜಮೀನು ಇರ್ತೈತಿ. ಈ 10 ಎಕರೆ ಜಮೀನು ಸುಮಾರು 100 ವರ್ಷಗಳಿಂದ ದಲಿತರಿಗೆ ಅಂತ ಹೇಳ್ಬಿಟ್ಟು ಮೀಸಲಾತಿ. ಅಂದರೆ ನೋಡಿ, ಈ ಹೆಣ್ಮಗಳಿದ್ದಾಳೆ ನಮ್ಮ ಜೊತೆ, ಇವ್ರ ತಾತ ಮತ್ತೆ ಮುತ್ತಾತನವ್ರಿಗೆ ಆ ಜಮೀನು ಮಂಜೂರಾಗಿರುತ್ತೆ. 10 ಎಕರೆ 13 ಗುಂಟೆ. ಈ ಜಮೀನನ್ನ ಆ ಕಾಲದಲ್ಲಿ ಇವ್ರ ತಾತನವ್ರನ್ನೆಲ್ಲ ಗ್ರಾಮದಿಂದ ಓಡಿಸಿ ದೌರ್ಜನ್ಯ ಮಾಡಿ ಆ ಜಮೀನನ್ನ ಹಂತ ಹಂತವಾಗಿ ಅಕ್ರಮವಾಗಿ ಒತ್ತುವರಿ ಮಾಡ್ಕೊಳ್ಳೋಂಥ ಕೆಲಸ ಮಾಡ್ತಾರೆ. ಈಗ ಒಂದೇ 1 ಗುಂಟೆ ಕೂಡ ಜಮೀನು ಇಲ್ದಿರ ಇವರು ಪಾಪ ಒದ್ದಾಡ್ಕೊಂಡು ತುಂಬಾ ಬಡತನದಲ್ಲಿ ಇದ್ದಾರೆ. ಈ ವಿಡಿಯೋ ಏನಕ್ಕೆ ಮಾಡ್ತಾ ಇದೀವಿ ಅಂದ್ರೆ, ಈ ಡಾಕ್ಯುಮೆಂಟು ಏನು, ಇಷ್ಟು ಡಾಕ್ಯುಮೆಂಟ್ಗಳೇನು ಪರಿಶೀಲನೆ ಮಾಡ್ತೀವಿ, ಮೂಲ ದಾಖಲೆಗಳಿಂದ ಹಿಡ್ಕೊಂಡು ಪ್ರತಿಯೊಂದು ದಾಖಲೆಗಳಲ್ಲಿನೂ ಸುಮಾರು 10 ಎಕರೆ ಜಮೀನನ್ನ ಇವ್ರಿಗೆ ಗೊತ್ತಾಗ್ದಿರ, 10 ಎಕರೆ 13 ಗುಂಟೆ ಜಮೀನನ್ನ ಇವ್ರಿಗೆ ಗೊತ್ತಾಗ್ದಿರ ಇವ್ರ ಮೇಲೆ ದೌರ್ಜನ್ಯ ಮಾಡಿ, ಇವರ ತಾತನವರು ಮುತ್ತಾತನವ್ರ ಮೇಲೆ ದೌರ್ಜನ್ಯ ಮಾಡಿ ಅವ್ರನ್ನ ಊರು ಬಿಟ್ಟು ಓಡಿಸಿ ಮಾಡ್ಕೊಂಡಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ನಾವು EC ದಾಖಲೆ ನೋಡಿದಾಗ ನೋಡಿ, ಮುನಿಶಾಮಿಗ ಅಂದ್ರೆ ಯಾರಮ್ಮ? ಮುನಿಶಾಮಿಗ ಅಂದ್ರೆ ಇವರು ತಾತನವರ ತಾತ, ಇವ್ರ ತಾತ. ಇವರು ಯಾರೋ ಒಬ್ರ ಹೆಸರಿಗೆ ಮಾಡ್ತಾರೆ. ಅಂದ್ರೆ ನೋಡಿ, ಆಧಾರ ಅಂತ ಮಾಡ್ತಾರೆ. ಇಲ್ಲಿದೆ ಆಧಾರ ಅಂತ ಮಾಡ್ತಾರೆ. ಅಂದ್ರೆ ಜಮೀನ್ ಮಾರಲ್ಲ, ಬರೀ ಆಧಾರ, 100 ರೂಪಾಯಿಗೆ ಆಧಾರ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಎಷ್ಟು ಎಕರೆ ಜಮೀನು? 4.5 ಎಕರೆ ಜಮೀನನ್ನ ಸರ್ವೆ ನಂಬರ್ 116ರಲ್ಲಿ ಆಧಾರ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಈ ಒಂದು ದಾಖಲೆ ಬಿಟ್ರೆ ಬೇರೆ ಯಾವ ದಾಖಲೆಗಳು ಅವ್ರ ಹೆಸರಲ್ಲಿ ಇಲ್ಲ. ಅಂದ್ರೆ ಜಮೀನಾಗಿ ಯಾವ ಡಾಕ್ಯುಮೆಂಟ್ಸ್ ಮಾಡ್ಕೊಂಡಿರಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲಾ ಮೂಲ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಇವ್ರ ಪರವಾಗಿ ಹೋರಾಟ ಮಾಡೋಣ ಅಂತ ಹೇಳ್ಬಿಟ್ಟು ಈ ದಾಖಲೆಗಳನ್ನೆಲ್ಲ ಒಂದಷ್ಟು ಪರಿಶೀಲನೆ ಮಾಡಿದಾಗ ನಾವೇನ್ ಮಾಡ್ತೀವಿ, ನಮ್ಮ SC ST ಸೆಲ್ಗೆ ಒಂದು ದೂರು ಕೊಡ್ತೀವಿ. ಸರ್, ಈ ತರ 10 ಎಕರೆ 13 ಗುಂಟೆ ಜಮೀನು ಇರುತ್ತೆ, ಸರ್ವೆ ನಂಬರ್ 116 ಮುನೇಕೊಳಲ ಒಂದು ಗ್ರಾಮದಲ್ಲಿ 10 ಎಕರೆ 13 ಗುಂಟೆ ಜಮೀನು ಇರುತ್ತೆ. ದಯವಿಟ್ಟು ಈ ಜಮೀನನ್ನ ನೀವು ಯಾರು ಮೂಲ ವಾರಸುದಾರ ಇರ್ತಾರೋ ಇವ್ರಿಗೆ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಒಂದು ಅರ್ಜಿ ಕೊಟ್ಟಾಗ ಈ ಎಲ್ಲಾ ದಾಖಲೆಗಳನ್ನ ಪರಿಶೀಲನೆ ಮಾಡಿದಂತಹ ಆಯೋಗ ಇವ್ರಿಗೆ ಫೇವರ್ ಆಗಿ ಒಂದು ವರದಿ ಕೊಡುತ್ತೆ. ಈ ಕೂಡಲೇ ಇವರು ಮೂಲ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಇವ್ರಿಗೆ ಖಾತೆ ಮಾಡ್ಕೊಡಿ, ಇವ್ರ ಜಮೀನು ಇವ್ರಿಗೆ ಇರೋಂಥ ಜಮೀನನ್ನ ಇವ್ರಿಗೆ ಬಿಡಿಸ್ಕೊಡಿ ಅಂತ ಹೇಳ್ಬಿಟ್ಟು ನಮ್ಮ SC ST ಆಯೋಗ ಇವ್ರ ಪರವಾಗಿ ಒಂದು ದಾಖಲೆ ಕೊಡ್ತೈತಿ. ಇದಕ್ಕೆ ಸಂಬಂಧಪಟ್ಟಂಗೆ ಇವ್ರೇನ್ ಮಾಡ್ತಾರೆ, ಮತ್ತೆ ಈ ದಾಖಲೆಗಳನ್ನ ತಗೊಂಡು ತಹಸೀಲ್ದಾರ್ ಅವ್ರಿಗೆ ಮತ್ತೆ ಸಂಬಂಧಪಟ್ಟಂತ ಆಯುಕ್ತರಿಗೆ ಎಲ್ಲ ಪ್ರತಿಯೊಬ್ಬರಿಗೂ ಪೋಸ್ಟ್ ಮುಖಾಂತರ ಪತ್ರಗಳಿಸ್ತಾರೆ. ನಾವಿವತ್ತು KR ಪುರಂ ತಾಲೂಕು ಕಚೇರಿ ಹತ್ರ ಬಂದಿರೋಂಥದ್ದು ಏನಂದ್ರೆ, ಮುನೇಕೊಳಲು ಸರ್ವೆ ನಂಬರ್ 116, ಸುಮಾರು 10 ಎಕರೆ 13 ಗುಂಟೆ ಜಮೀನು. ಈ ಜಮೀನು ಎಲ್ಲಾ ದಾಖಲೆಗಳು, ಮೂಲ ದಾಖಲೆಗಳು ಇವ್ರ ಹೆಸರಲ್ಲಿದೆ. ದೌರ್ಜನ್ಯ ಮಾಡಿ ಇವ್ರ ಪೂರ್ವಿಕರನ್ನ ಊರು ಬಿಟ್ಟು ಓಡಿಸಿರ್ತಾರೆ. ಇವ್ರ ಪರವಾಗಿ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಇವರು ಒಂದು ಹೋರಾಟ, ಬಹುಶಃ ಈ ವರ್ಷದಲ್ಲಿ ನಾನು ಮಾಡ್ತಾ ಇರುವಂತಹ ಅತಿ ದೊಡ್ಡ ಹೋರಾಟ ಇದು. ಅಂದ್ರೆ ಆ ಒಂದು ಸ್ಥಳ 10ಕ್ಕೆ 10 ಜಾಗ ಇದ್ರೆ, 10 ಅಡಿಗೆ 10 ಅಡಿ ಜಾಗ ಇದ್ರೆ ಆ ಜಾಗದಲ್ಲಿ 1 ಕೋಟಿ ರೂಪಾಯಿ ಅಷ್ಟೊಂದು ಬೆಲೆ ಬಾಳೋ ಜಮೀನುಗಳನ್ನ ನಮ್ಮವ್ರಿಗೆ ವಂಚನೆ ಮಾಡಿ ಬೇರೆಯವರು ದುಡ್ಡಿರೋ ಅಂತವ್ರು ಮಾಡ್ಕೊಂಡು ಇವ್ರಿಗೆಲ್ಲ ಒಂದು ಕಡೆ ತೊಂದರೆ ಕೊಡ್ತಾ ಇರೋಂಥದ್ದು, ಮತ್ತೆ ಇವ್ರಿಗೆ ವಂಚಿಸಿರೋಂಥದ್ದು, ನಮ್ಮ ಪೂರ್ವಿಕರು ನಮ್ಗೆ ಮಾಡಿಕೊಟ್ಟಿರೋಂಥ ಜಮೀನುಗಳು ನಾವು ಕಳ್ಕೊಂಡಿರೋಂಥದ್ದು. ಯಾವುದೇ ಕಾರಣಕ್ಕೂ ನೀವು ಹೆದರುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಜೊತೆ ನಾವು ಇರ್ತೀವಿ. ಈ ಜಮೀನು ನ್ಯಾಯದ ಪ್ರಕಾರ ನೋಡಿದಾಗ 1 ಗುಂಟೆ ಕೂಡ ನೀವು ಅವ್ರಿಗೆ ಕರೆಕ್ಟಾಗಿ ಮಾರಿಲ್ಲ. ಅರ್ಥ ಆಯ್ತಲ್ವಾ? ನೀವು ಭಯ ಪಡೋ ಅವಶ್ಯಕತೆ ಇಲ್ಲ. ನಿಮ್ಮ ಜೊತೆ ನಾವಿದ್ದೀವಿ. ಯಾವುದೇ ಕಾರಣಕ್ಕೂ ಯಾರಿಗೂ ಹೆದರ್ದಿರ ಕಾನೂನು ಪ್ರಕಾರ ನೀವು ಹೋರಾಟ ಮಾಡ್ಕೊಂಡಿರ್ರಿ. ಈಗ ನಮಗೂ ಅಷ್ಟೇ ಬೇಕಾದಷ್ಟು ಬೆದರಿಕೆಗಳು ಬರ್ತೈತೆ. ಹಂಗಂತ ಹೇಳ್ಬಿಟ್ಟು ನಾವು ಹೋರಾಟ ನಿಲ್ಲಿಸ್ಬಿಡಕ್ಕಾಗ್ತೈತಾ? ಬದುಕಿರೋ ಅಷ್ಟು ದಿನ ಹೋರಾಟ, ನೀವು ಸತ್ರೆ ದೊಡ್ಡ ಇತಿಹಾಸ. ಅರ್ಥ ಆಯ್ತಲ್ವಾ ನಾನು ಹೇಳ್ತಾ ಇರೋಂಥದ್ದು? ಯಾವುದೇ ಕಾರಣಕ್ಕೂ ಹೋರಾಟನ ಬಿಡಬೇಡ್ರಿ, ಹೋರಾಟ ಮಾಡ್ರಿ. 100% ಇನ್ನೇನು ಕೊನೆ ಘಟ್ಟದಲ್ಲಿ ಇದೀವಿ ನಾವು. ನಿಮ್ಮ ಜಮೀನು ಉಳಿಸ್ಕೊಡ್ತೀನಿ. ನಾವೇನಾದ್ರೂ ಭಯ ಪಟ್ಕೊಂಡಿದ್ದಿದ್ರೆ 4,900 ಎಕರೆ ಜಮೀನು ಬಿಡ್ಸಕ್ಕಾಗ್ತಾ ಇತ್ತಾ? ಯಾಕಂದ್ರೆ ಯಾರು ಕಷ್ಟಪಟ್ಟಿರ್ತಾರೋ ಅವ್ರಿಗೆ ಜಮೀನು ಸಿಗ್ಲಿ ಅನ್ನೋ ಒಂದು ಮೂಲ ಉದ್ದೇಶ ನಮ್ಮದು. ಯಾವುದೇ ಆಗಲಿ ಏನೇ ಆಗಲಿ ಇವ್ರಿಗೆ ನ್ಯಾಯ ಸಿಗೋ ತನಕ ನಾವು ಹೋರಾಟ ಮಾಡ್ತೀವಿ. ಇವರು ವಿಚಾರವಾಗಿ ಯಾರೇ ಬಂದರೂ ಅಂಬೇಡ್ಕರ್ ಸೇವಾ ಸಮಿತಿ ಇವ್ರ ಜೊತೆಲಿ ಇರ್ತೀವಿ ಅಂತ ಮುಖಾಂತರ ಹೇಳ್ತಾ, ಈ ಕೂಡಲೇ ಅಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳು ಇವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು, ಮೂಲ ದಾಖಲೆಗಳನ್ನ ಪರಿಶೀಲನೆ ಮಾಡಬೇಕು. ಈ ಕೂಡಲೇ
ಅಲ್ಲಿರೋಂಥ ಪೂರ್ತಿ ಪೊಸಿಷನ್ ಬಿಡಿಸಿ ಇವ್ರು ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಮುಖಾಂತರ ಮನವಿ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್. ಜೈ ಭೀಮ್.